ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯ, ಅಣ್ಣನ್ ಟವಲ್ ಎಲ್ಲಿ ಬಿದ್ದೈತೆ? ಏನಾಯ್ತಕ್ಕ? ಬಾರ್ಲಾ ಇಲ್ಲಿ, ಗಾಡಿ ನಿಲ್ಸ್ಬಿಟ್ಟು ಬಾರ್ಲಾ ಇಲ್ಲಿ. ನಾನೇನ್ ಮಾಡ್ದನಕ್ಕ? ಅಯ್ಯೋ, ಮೂದೇವಿ ತಕ್ಕಂಬಂದು ನೋಡ್ಲಾ ಇಲ್ಲಿ ಏನ್ ಮಾಡಿದ್ಯಾ? ನಾನೇನ್ ಮಾಡ್ದನಕ್ಕ? ಅಯ್ಯೋ ಬೇಕು ನನ್ ಮಗನೇ, ಕಣ್ಣನ್ ತಲೆ ಮೇಲೆ ಇಟ್ಕೊಂಡಿದ್ಯಾ ಇಲ್ಲ ಮನೆ ಮೇಲೆ ಇಟ್ ಬಂದಿದ್ಯಾ? ನಮ್ಮ ಅಣ್ಣನ್ ಟವಲ್ ಮೇಲೆ ಗಾಡಿ ಹತ್ಕೊಂಡ್ ಹೋಯ್ತಿಯಾ? ಎಷ್ಟ್ಲಾ ಇರ್ಬೇಕು ನಿನಗ್ ಚರ್ಬಿ? ಫೋನಲ್ಲಿ ಇದ್ನಕ್ಕ, ತಪ್ಪಾಯ್ತಕ್ಕ. ನನ್ ಮಕ್ಳ, ನಿಮ್ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ಹಿಂಗೆಯ ಕತ್ಗೂ ಕುತ್ಗೆಗೂ ಫೋನ್ ಸಿಗಿಸ್ಕೊಂಡ್ ಮಾತಾಡ್ತಾ ಮಾತಾಡ್ತಾ ಆಕ್ಸಿಡೆಂಟ್ ಆಗಿ ನಿಗರ್ಕೊಂಡ್ ಹೋಯ್ತೀರಾ. ನಿಮ್ಮನ್ನೇ ನಂಬ್ಕೊಂಡಿರೋರು ನಿಮ್ ಮನೇಲೇನು ಸಂಕ ಊದ್ಕೊಂಡ್ ಹೋಗ್ಬೇಕಾ? ಸರ್ಕಾರದವ್ರು ಯಾಕೆ ಮಾಡೋರು ಇದನ್ನೆಲ್ಲ? ಗಾಡಿ ಮೇಲೆ ಕೂತ್ಬಿಟ್ರೆ ಸಾಕು, ಕಣ್ಣೆ ಕಾಣಕ್ಕಿಲ್ಲ ಮುಂಡ್ಯೋಕೆ. ಏಯ್, ಎತ್ಕೊಳ್ಳ ಟವಲ್ನ, ಎತ್ಕೊಳ್ಳ ಟವಲ್ಲು. ತಪ್ಪಾಯ್ತು ಅಂತ ಹೇಳದ್ನಲ್ಲಕ್ಕ, ಬರೀ ಟವಲ್ಗೋಸ್ಕರ ಯಾಕಕ್ಕೆ ಇಷ್ಟು ಗಲಾಟೆ ಮಾಡ್ತಿದ್ದೀರಾ? ಏಯ್, ಬರೀ ಟವಲ್ ಅಂತೀಯನ್ಲ? ನಮ್ ಮನೆ ವಸ್ತುನೇ ಆಗ್ಲಿ ಜನನೇ ಆಗ್ಲಿ ಯಾವನ್ನ ತೊಂದ್ರೆ ಕೊಡಕ್ ಬರ್ಬೇಕು, ಎದೆ ಬಂದ್ಬಿಟ್ಟು ರಕ್ತ ಕುಡ್ಬಿಡ್ತೀನಿ. ಅದ್ ಯಾವನೇ ಆಗಿರ್ಲಿ, ನಮ್ಮೋರು ಅಂತ ಬಂದ್ಮ್ಯಾಕೆ ತಲೆ ಬಾಗಕ್ಕೂ ಸೈ, ಹೆಚ್ಚು ಕಮ್ಮಿ ಆಯ್ತೋ ಖಾಲಿ ಆಗಕ್ಕೂ ಸೈ. ಏನ್ಲ ಮಕ್ಕ ನೋಡ್ತಿದ್ಯಾ? ಎಣ್ಣಾಗಿ ಈಟೊಂದ್ ಮಾತಾಡ್ತಾಳೆ ಅಂತನಾ? ನಾ ಏನಾರ ಮಾತಾಡ್ದೇನಕ್ಕ? ಮಾತಾಡ್ ನೋಡು. ಗ್ರಾಚಾರ ಬಿಡ್ಸ್ಬಿಡ್ತೀನಿ. ನಾನ್ ಯಾರನ್ನ ಬೇಕಾದ್ರೂ ಸುಮ್ನೆ ಬಿಡ್ತೀನಿ, ಆದ್ರೆ ಇಬ್ಬರು ಮಾತ್ರ ಸುಮ್ನೆ ಬಿಡಕ್ಕಿಲ್ಲ. ಒಂದು ಹೆಣ್ಣಿನ ಬಗ್ಗೆ ಕೀಳಾಗ್ ಮಾತಾಡೋರ್ನ, ಇನ್ನೊಂದು ನನ್ ಪ್ರೀತಿಸೋರ್ ಬಗ್ಗೆ ಕೀಳಾಗ್ ನೋಡೋರ್ನ. ಅಕ್ಕ, ಇಷ್ಟೊತ್ತು ಬೈದಿದ್ಯಾ, ನಾನು ಬೈಸ್ಕೊಂಡಿದೀನಿ. ನಿನ್ ದಮ್ಮ ಅಂತೀನಿ ಬಿಟ್ಬಿಡಕ್ಕ, ಮನೆಗೆ ಹೋಗ್ಬೇಕು. ಮಗನೇ, ಅಣ್ಣನ್ ಟವಲ್ ಗಲೀಜ್ ಮಾಡಿದ್ಯಾ, ಇವಾಗ ಇದನ್ನ ಒಗ್ದು ಒಣಗ್ಬಿಟ್ಟೆ ಹೋಗ್ಬೇಕು. ಅಕ್ಕ, ನಿನ್ ದಮ್ಮ ಅಂತೀನಿ ಬಿಟ್ಬಿಡಕ್ಕ, ಯಾರಾದ್ರೂ ನೋಡ್ರೆ ಕಷ್ಟ. ಇವಾಗ ಇದನ್ನ ಒಗಿತೀಯಾ ಇಲ್ಲ ತಗೊಳ್ಳ ಕೋಲ್ನ? ಅಕ್ಕ, ನನ್ ಮಗನೇ, ಅಕ್ಕ ಒಗಿತೀನಿ ಅಕ್ಕ, ನಿನ್ ದಮ್ಮ ಅಂತ ಒಗಿತೀನಿ ಅಕ್ಕ. ಜೀವನದಲ್ಲಿ ನಿನ್ ಸವಾಸ ಬೇಡ. ಕೂತ್ಕೊಳ್ಳ, ಒಗಿಲ, ತಗೊಳ್ಳ ಸೋಪು ಹಾಕು, ನೀರ್ ಹಾಕು. ಅಯ್ಯೋ ಪಾರು, ರಾಣಿ ಜಗಳಾಡ್ತಿರೋದ್ನ ಸುಮತಿ ಮನೋರು ನೋಡ್ತವ್ರೆ. ಮಾವ, ಈ ಹುಡುಗಿ ಜಗಳ ಗಂಟೆ ಸಂಸ್ಕಾರ ಇಲ್ಲ ಅಂತ ಮದುವೆ ಕ್ಯಾನ್ಸಲ್ ಅಂದ್ಬಿಟ್ರೆ? ಅಯ್ಯೋ ಪಾರು, ನಿಶ್ಚಿತಾರ್ಥನೂ ಆಗೋಗೈತೆ. ಇವಾಗ ಮದುವೆ ಬೇಡ ಅಂತ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನು ಎಲ್ಗೋಗಮ್ಮ? ಕರೆಕ್ಟಾಗಿ ಸೋಪ್ ಹಾಕ್ಲಾ? ಪಾರು, ಸುಮ್ತಿಮ್ನವರು ಏನೋ ಮಾತಾಡ್ತಾನೆ ಇಲ್ವಲ್ಲ ಪಾರು? ಇಷ್ಟೆಲ್ಲ ತಯಾರಾದ್ಮೇಲೆ ಮದುವೆ ಬೇಡ ಅಂದ್ಬಿಟ್ರೆ ನಂಗೆ ಯಾಕೋ ಹಳ ಬಂದಂಗೆ ಆಯ್ತಲ್ಲ ಪಾರು. ಅಂಕೆಲ್ ತಡ್ಕೊಳಕ್ಕೆ ಆಯ್ತಿಲ್ಲ ಪಾರು, ಏನ್ ಮಾಡೋದು? ಮಾವ ಸಮಾಧಾನ ಮಾಡ್ಕೊ ಮಾವ. ಹಾಲಾದ್ರೂ ಹಿಡ್ದು ರಾಣಿ ಬಗ್ಗೆ ಅರ್ಥ ಮಾಡ್ಸೋಣ ಮಾವ. ಟೆನ್ಷನ್ ಮಾಡ್ಕೋಬೇಡ. ಒಣಗಾಕಿದ್ದೀನಿ ಅಕ್ಕ, ಇನ್ನೊಂದ್ ಸತಿ ಈ ರೋಡಲ್ಲೇ ಬರಲ್ಲ ಅಕ್ಕ. ನಿನ್ಗೊಂದು ದೊಡ್ಡ ನಮಸ್ಕಾರ ಅಕ್ಕ. ನನ್ ಮಕ್ಕಳ, ಇನ್ನೊಂದ್ ಕಿತ ಯಾವನ ನಮ್ ಸುದ್ದಿಗೆ ಬರ್ಬೇಕು, ಕಾಲ್ ಮುರ್ದು ಕೈ ಕೊಡ್ತೀನಿ, ಕೈ ಮುರ್ದು ಎಗ್ಲಗಾಕ್ತೀನಿ ಆಟೆಯ. ಸೊಸೆ ಈ ಮನೆಗೆ ಮಾತ್ರ ರಾಣಿ ಅಲ್ಲ, ಇಡೀ ಮಾಸ್ತಿ ಕೊಪ್ಪಳಿಗೆ ನನ್ನ ಮನೆತನಕ್ಕೆ ನೀನೇ ರಾಣಿ. ರಾಣಿ,
ಬಾರವಾ, ಎಲ್ಲರೂ ಕಾಯ್ತವ್ರೆ, ಸಿಹಿ ಕೊಡು ಮತ್ತೆ. ಇವತ್ತು ಎಲ್ಲರೂ ಖುಷಿಯಾಗಿರೋದನ್ನು ನೋಡಿ ನಮಗೂ ಖುಷಿ ಆಗ್ತಾ ಇದೆ. ಈ ಖುಷಿ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಾನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದ್ದೀನಿ. ಅಲ್ಲೆಲ್ಲೇ ಮಾದಪ್ಪಣ, ನಮಗೂ ಗೊತ್ತಿಲ್ದಂಗೆ ಏನೇನೆಲ್ಲ ಮಾಡ್ಕೊ ಬಂದ್ಬಿಟ್ಟಿದ್ಯಾ? ಅಪ್ಪಯ್ಯ, ಚಿಕ್ಕ ಸಿಂಕೆರೆಯಿಂದ ಬೆಂಕಿ ಲಕ್ಕನೇನೋ ಕರೆಸ್ತಿದ್ಯಾ? ಇಲ್ಲಪ್ಪ, ಅದಕ್ಕೆ ವಿಶೇಷ ಕಲಾವಿದರಿದ್ದಾರೆ. ಹೇಳ್ತೀನಿ ಇರವ್ವ. ಮಹನೀಯರೇ, ಬಂಧುಗಳೇ, ಇವತ್ತು ನಮ್ಮ ಮನೆಯಲ್ಲಿ ಈ ಹಬ್ಬದ ವಾತಾವರಣ ಇನ್ನೂ ಜಾಸ್ತಿ ಆಗಬೇಕು ಅಂದ್ರೆ ಡ್ಯಾನ್ಸ್ ಮಾಡೋದ್ರಿಂದ ಇದು ಸಾಧ್ಯ. ಅದು ಬೇರೆ ಯಾರು ಅಲ್ಲ, ನಮ್ಮ ಮಾರಿ ಗುಡಿಯ ಗಂಡು ಹುಲಿ ಶಿವು ಬಾಮೈದ ಸೀನಾ ಅವರಿಂದ. ಹಾಗೂ ಗಂಡು ಹುಲಿ ತಂಗಿ ಮರಿ ಹುಲಿ ನನ್ನ ಮುದ್ದಾದ ಸೊಸೆ ರಶ್ಮಿ. ಇಬ್ರು ಡಾನ್ಸ್ ಮಾಡೋದ್ರ ಮೂಲಕ ಬಿಡ್ರಲ್ಲ ಮ್ಯೂಸಿಕ್. ನಮ್ಮ ಮನೆ